ನಾನು ಅಂಬೇಡ್ಕರ್ ಅವರಿಗೆ ಅವರು ಅಪಮಾನ ಮಾಡಿದ್ದಾರೆ ಕಾಂಗ್ರೆಸ್ ಅನ್ನೋದನ್ನೇ ನಾನು 16 ಬಾರಿ ಹೇಳಿದ್ದೀನಿ. ಕಾಂಗ್ರೆಸ್ ಹೇಗೆ ಅಪಮಾನ ಮಾಡಿದೆ ಅಂತೂ ಹೇಳಿದ್ದೀನಿ. ಈ ಥರದ ರಾಜಕಾರಣಗಳಿಗೆ ನಾನು ಹೆದರಿಸುವಂಥದ್ದನ್ನ ಬೇರೆಯವ್ರಿಗೆ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ. ನನಗೆ ಯಾವ ಹೆಣ್ಮಕ್ಳ ಬಗ್ಗೆನೂ ಹಂಗೆ ಹೇಳಲ್ಲ, ಹಂಗೆ ಅವ್ರಿಗೆ ಹೇಳಬೇಕಾದಂಥ ಸನ್ನಿವೇಶನೂ ಇರಲಿಲ್ಲ, ಹೇಳೋದು ಇಲ್ಲ. ಯಾಕೆ ಹಾಗೆ ಅವ್ರು ಭಾವಿಸ್ಕೊಂಡ್ರೋ ಗೊತ್ತಿಲ್ಲ. ನಾನು ಆ ರೀತಿ ಹೇಳುವಂತ ಯಾರಿಗೂ ಹೇಳಿಲ್ಲ ಇದುವರೆಗೂ. ತಾವು ರಾಹುಲ್ ಗಾಂಧಿ ಅವರನ್ನ ಡ್ರಗಿಸ್ಟ್ ಅಂತ ಕರೆದ್ರಿ ಅನ್ನೋ ವಿಚಾರನೂ ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ. ರಾಹುಲ್ ಗಾಂಧಿ ಅವರನ್ನ ಡ್ರಗಿಸ್ಟ್ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ. ಅಮಿತ್ ಶಾ ಅವರು ಕಾಂಗ್ರೆಸ್ನವ್ರ ಬಗ್ಗೆ ಹೇಳಿದ್ದ ವಿಷಯವನ್ನ ತಿರ್ಚಿದ್ದಾರೆ ಅನ್ನೋ ವಿಷಯ ಮಾತಾಡಿದ್ದೇನೆ. ಏನ್ ನೋಡ್ರಿ ನೋಡಿ ಈ ರೀತಿ ಹೆದರಿಸೋದು ಎಲ್ಲ ಹೆದರುವಂಥ ರಾಜಕಾರಣಿ ಅಲ್ಲ. ಆ ರೀತಿ ಹೆದರಿಸುವಂಥ ರಾಜಕಾರಣ ನನ್ನ ಹತ್ರ ಮಾಡುವಂಥದ್ದು ಬೇಡ. ಆ ರೀತಿ ಹೆದರಿಸಿ ರಾಜಕಾರಣ ಮಾಡೋಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನಲ್ಲ. ವಿಷಯಾಂತರ ಮಾಡೋದಕ್ಕೆ ನೋಡಿ, ನಾನು ಕಟ್ಟರ್ BJP ಎಲ್ರಿಗೂ ಗೊತ್ತು. ವಿಷಯಾಂತರ ಮಾಡೋಕ್ಕೋಸ್ಕರ ಅವರು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನು ನಾವು ಎಳೆಯಾಗಿ ಬಿಡಿಸಿಡೋದಕ್ಕಿದ್ವಿ. ಅವನು ಸಭಾಪತಿಗಳು ಅವಕಾಶ ಕೊಟ್ಟಿದ್ದರೆ ಎಳೆಯಾಗಿ ಬಿಡಿಸಿಡ್ತಿದ್ವಿ. 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್ಸು, ಅಂಬೇಡ್ಕರ್ ಅವ್ರನ್ನ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು, ಅವರಿಗೆ ಯಾವುದೇ ರೀತಿಯ ಸ್ಮಾರಕ ಕಟ್ಟದಲ್ಲೇ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದು ಕಾಂಗ್ರೆಸ್ಸು. ಈ ಎಲ್ಲ ವಿಷಯವನ್ನು ಬಿಚ್ಚಿಡ್ತಾ ಇದ್ವಿ. ಕಾಂಗ್ರೆಸ್ ಮುಚ್ಚಿಟ್ಟ ಇತಿಹಾಸವನ್ನು ಬಿಚ್ಚಿಡ್ತಾ ಇದ್ವಿ. ಹತಾಶೆಗೊಂಡಿದ್ದಾರೆ, ಫ್ರಸ್ಟ್ರೇಟೆಡ್ ಆಗಿ ಹೇಳ್ತಾ ಇದ್ದಾರೆ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರವಲ್ಲ, ಎಲ್ಲರೂ ಕೂಡ ಕಾಂಗ್ರೆಸ್ನ ಸದಸ್ಯರು ಕೂಡ 10 ಬಾರಿ ಆ ಪದ ಬಳಕೆ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ 10 ಬಾರಿ ಪದ ಬಳಕೆ ಮಾಡಿದ್ರೆ ವಿಜುವಲ್ಸ್ ಇರಬೇಕು, ಆಡಿಯೋ ಇರಬೇಕು, ತೋರಿಸಿ. ಸರ್, ಆಮೇಲೆ ನನ್ನನ್ನು ಆರಿಸಿರೋದು ನಮ್ಮ ಪಾರ್ಟಿ ಶಾಸಕರು. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಹಳೆ ಘಟನೆಯನ್ನು ಕೆದಕಿದ್ರ, ನೀವು ಕಾರು ಚಲಾಯಿಸಿ ಒಬ್ಬರನ್ನ ಕೊಲೆ ಮಾಡಿದ್ರಿ ಅನ್ನೋ ಒಂದು ವಿಚಾರನೂ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು. ಅದಕ್ಕೆ ನೀವು ರೊಚ್ಚಿಗೆ ನೀವೇನಂದ್ರೆ ನಿಮ್ಮ ಪ್ರಶ್ನೆಗಳ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ. ಆದರೆ ಯಾವುದು ಪಬ್ಲಿಕ್ ಡೊಮೈನಲ್ಲಿದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಬಲ್ಲೆ.